ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬರುವ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಏನು, ಯಾರು ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಕಾಲರ್ಶಿಪ್ ಬಂದು ಕೇಂದ್ರ ಸರ್ಕಾರದಿಂದ ಬರುತ್ತೆ. ಮತ್ತು ಸೆಕೆಂಡ್ PUCಲಿ ಯಾರು 80%ಕ್ಕಿಂತ 80%ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡು 3 ವರ್ಷಗಳ ಪದವಿ ವ್ಯಾಸಂಗ ಅಂದರೆ 3 ವರ್ಷ ಡಿಗ್ರಿಗೆ ಅಡ್ಮಿಷನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಬರುತ್ತೆ. ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಈ ಸ್ಕಾಲರ್ಶಿಪ್ ಬರುತ್ತೆ. ಈ ಸ್ಕಾಲರ್ಶಿಪ್ ಹೆಸರು ಬಂದು PM ಉಷಾ ಅಂತ. ಈ ಹೆಸರಲ್ಲಿ ಇದು ಓಪನ್ ಆಗಿದೆ 2024-25. ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್ಗಳು ಇದ್ದರೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ನಿಮಗೆ ಅರ್ಹತಾ ಮಾನದಂಡ 80%ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ಗಳು ಬಂದಿರಬೇಕು. ಇದು ಕಂಪಲ್ಸರಿ ಇದೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ, ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, www.scholarship.gov.in ಅಂತ. ಈ ವೆಬ್ಸೈಟ್ ಮುಖಾಂತರ ಹಾಕಬಹುದು. ಮತ್ತು ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಆಗಿರುತ್ತೆ. ಇದರಲ್ಲೇ ನೀವು ಮೊದಲು ರಿಜಿಸ್ಟರ್ ಮಾಡ್ಕೊಬೇಕು. ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಿ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇಲ್ಲಿ ಇದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇದೆ. ಜೊತೆಗೆ ಹೊಸ ವಿದ್ಯಾರ್ಥಿಗಳು ಫ್ರೆಶ್ ಬ್ಯಾಚ್ಗೆ ರಿಜಿಸ್ಟರ್ ಮಾಡಿಕೊಂಡು ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಚಾನ್ಸ್ ಇದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಅಕ್ಟೋಬರ್ 31, ಅಕ್ಟೋಬರ್ 31ನೇ ತಾರೀಕುವರೆಗೂ ನಿಮಗೆ ಟೈಮ್ಗಳು ಇರುತ್ತೆ. ಅಲ್ಲಿವರೆಗೂ ನೀವು ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದು. ಇನ್ನು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊತಾರೆ. ಸೆಲೆಕ್ಷನ್ ಮಾಡ್ಕೊಳ್ಳೋ ಅಭ್ಯರ್ಥಿಗಳಿಗೆ ಮೊದಲ 3 ವರ್ಷ 12,000 ರೂಪಾಯಿ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ 2 ವರ್ಷ ನಿಮಗೆ 20,000ನ ಕೊಡ್ತಾರೆ. ಸೊ ಒಟ್ಟಾರೆಯಾಗಿ 2 ವರ್ಷ 20 ಅಂದರೆ 45, ಇದೊಂದು 12, 52,000 ರೂಪಾಯಿ ಸಿಗುತ್ತೆ. ನಿಮ್ಗೆ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಇದರಲ್ಲಿ ನೋಡಿ, ಡಿಗ್ರಿ ಬಂದು 3 ವರ್ಷ ಅಥವಾ 4 ವರ್ಷ ಅಲ್ವಾ. ಇಲ್ಲಿ ಮೊದಲ 3 ವರ್ಷ 12,000 ಅಂತ ಇದೆ, ಕೊನೆಯ 2 ವರ್ಷ 20,000 ಅಂತ ಇದೆ. ಒಟ್ಟು 5 ವರ್ಷ ಆಗೋಯ್ತಲ್ವಾ ಅಂತ ಕೇಳೋದಾದರೆ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಇರಬೇಕು ಅನ್ಕೊತೀನಿ. ನಾನು ಸ್ವಲ್ಪ ಕಡೆ ನೋಡಿದ ಪ್ರಕಾರ ಇದು ಮೊದಲ ವರ್ಷದಲ್ಲಿ 12,000, ಅದಾದಮೇಲೆ ಇನ್ನು ಬಾಕಿ 2 ವರ್ಷ ಬಂದು 20,000 ಕೊಡ್ತೀವಿ ಅನ್ನೋದು ಆಗಿತ್ತು. ಅಂದರೆ ನಾನು ಬೇರೆ ಸ್ವಲ್ಪ ಆರ್ಟಿಕಲ್ನ ನೋಡಿದ ಪ್ರಕಾರ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನು. ನಾನು ಈ ಪೋರ್ಟಲಲ್ಲೂ ಕೂಡ ಚೆಕ್ ಮಾಡಿದೆ. ಅಂದರೆ ಸೈನ್ ಅಪ್ ಆಗೋದಕ್ಕೆ ಆಪ್ಷನ್ ಇದೆ, ಲಾಗಿನ್ ಆಗೋದಕ್ಕೂ ಆಪ್ಷನ್ ಇದೆ. ನನಗೆ ಯಾರು ಅಂಥ ಸ್ಟೂಡೆಂಟ್ಸ್ಗಳಿಲ್ಲ ಅಪ್ಲಿಕೇಶನ್ ಹಾಕಿ ಲೈವಲ್ಲಿ ತೋರಿಸೋಣ ಅಂತ ಅಂದರೆ. ಸೊ ಏನು ಇನ್ಫಾರ್ಮೇಷನ್ ಇತ್ತು ಅದನ್ನು ಸಿಕ್ಕಿದೆ, ಅದನ್ನು ನಿಮಗೆ ತಿಳಿಸಿದ್ದೀನಿ. ಈ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಲಾಗಿನ್ ಆಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇದಿಷ್ಟು ಕೇಂದ್ರ ಸರ್ಕಾರದಿಂದ ಬರುವಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯಾಗಿದೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.